ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನು ಅಂದರೆ ಶಾಮಂತಿಗೆನೋ 40 ರೂಪಾಯಿ ಕೆಜಿ ಇದೆ, ಚೆಂಡು 25-30 ರೂಪಾಯಿ ಕೆಜಿ ಇದೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಶಾಮಂತಿಗೆ ಕಟ್ ಮಾಡಿದ್ರೆ 30 ಕೆಜಿ ಕಟ್ ಮಾಡ್ಬೋದು. ಅದೇ ಚೆಂಡು ಕಟ್ ಮಾಡೋದು 100-150 ಕೆಜಿ ಕಟ್ ಮಾಡ್ಬೋದು. ನಾವು ಎರಡು ಕಂಪೇರ್ ಮಾಡಿದಾಗ ಅರ್ಧ ಎಕರೆಯಲ್ಲಿ ಶಾಮಂತಿಗೆ ಬೆಳೆದ್ರೆ ಈ ವೆದರ್ಗೆ ಒಂದು 200-250 ಕೆಜಿ ಲಾಸ್ಟು ಹೂವು. ಚೆಂಡು ನಾವು ಅರ್ಧ ಎಕರೆಯಲ್ಲಿ 1 ಟನ್ ಬರ್ತಾ ಇದೆ ನಮ್ಮದೇ. ಅದು 50 ರೂಪಾಯಿ ಕೆಜಿ ಶಾಮಂತಿಗೆ ಅಂದ್ರೂ 200 ಕೆಜಿಗೆ 10,000 ಆಗಿದ್ದು. ನಮ್ಮದು ಚೆಂಡು ಲೇಬರ್ಸ್ ಕಡಿಮೆ. ನಂದು 1 ಟನ್ ಹೂವು ಕಟ್ ಮಾಡಿದ್ರು ನಮ್ದು 25,000 ಆಯಿತು. 5,000 ಖರ್ಚಾದ್ರೂ 20,000 ರೂಪಾಯಿ ಉಳಿತದೆ. ಅದೇ ಶಾಮಂತಿಗೆ ಮಾಡಿದಾಗ ಅದಕ್ಕೆ ಔಷಧಿ ಜಾಸ್ತಿ ಬೇಕು, ಗೊಬ್ಬರ ಬೇಕು, ಮಲ್ಚಿಂಗ್ ಪೇಪರ್ ಮಾಡಬೇಕು, ಕಡ್ಡಿ ಹಾಕಬೇಕು. ಈ ವೆದರ್ಗೆ ಗಿಡ ಡೆವಲಪ್ಮೆಂಟ್ ಆಗಲ್ಲ, ಲೈಟಿಂಗ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೂ ರೇಟ್ ಇಲ್ಲ. ಚೆಂಡುವನ್ನೇ ಆರಾಮ್ ಅನ್ನಿಸ್ತದೆ. ಯಾಕೆಂದರೆ ಶಾಮಂತಿಗೆ ಕಟ್ ಮಾಡಬೇಕು, ಲೇಬರ್ ಸಿಗಲ್ಲ. ಯಾರಿಲ್ಲ ಅಂದ್ರೆ ನಾನು ನಮ್ಮಪ್ಪ ನಮ್ಮಮ್ಮ 3 ಜನ ಒಂದು ದಿನ ಕಟ್ ಮಾಡಿದ್ರೆ 200 ಕೆಜಿ ಹೂವು ಕಟ್ ಮಾಡ್ತೀವಿ. ಆ ಒಂದು ಧೈರ್ಯದ ಮೇಲೇ ನಾವು ಇಷ್ಟೆಲ್ಲ ಚೆಂಡು ಹೂವು ಉಣಿರೋದು. ಒಂದು ವೇಳೆ ಲೇಬರೇ ಸಿಗಲಿಲ್ಲ ಅಂದಾಗ ನಾವು ಯಾವ್ದಾದ್ರು ಫ್ಲವರಿಂಗ್ ಕಟ್ ಮಾಡ್ಕೊಬೋದು. ಶಾಮಂತಿಗೆ ಕಟ್ ಮಾಡೋದು ಕಷ್ಟ. 1.5 ಕಿಲೋಮೀಟರ್ ಆಗುತ್ತೆ ಸರ್ ನೀರು ಬರೋಕ್ಕೆ. ಒಂದು 500 ಲೈನ್ ಪೈಪ್ ಹಾಕಿದ್ವಿ. ಕೊರೋನಾ ಆದ್ಮೇಲೆ ರೈತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಬೆಳೆ ಬೆಳಿಬೇಕು, ಪ್ಲೀಸ್ ಎಲ್ಲ ತೆಗೆದ್ಬಿಟ್ರು. ಮೊದಲಾದ್ರೆ ಗೆಸ್ ಮಾಡ್ಬೋದಾಗಿತ್ತು. ನಾವು ಹೋದ ವರ್ಷ ಈ ಟೈಮಲ್ಲಿ ಶಾಮಂತಿಗೆ 200-250-300 ರೂಪಾಯಿ ಕೆಜಿ. ಈ ವರ್ಷ 50 ರೂಪಾಯಿ 60 ರೂಪಾಯಿ ಕೆಜಿ. ಈಗ ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್ ಯಾವ ಟೈಮಲ್ಲಿ ಅಂತ. ಮನುಷ್ಯನ ಲಕ್ ಅಂತ ಹೇಳ್ಬೋದು ಅದನ್ನ.